ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪರಿಸರ ಬಹಳ ಬಹಳ ಮುಖ್ಯ. ಯಾಕಂದರೆ ನಮ್ಮ ಪರಿಸರ ನಮ್ಮ ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ನಿದರ್ಶನಗಳು, ಸಾಕ್ಷಿಗಳು ನಮ್ಮ ಮುಂದೆ ಇದ್ದಾವೆ. ಇವತ್ತು ಯಾರಿಗಾದರೂ ಮಾನಸಿಕವಾಗಿ ಆಘಾತ ಆಯಿತು, ಮನಸ್ಸಿಗೆ ತುಂಬ ತೊಂದರೆ ಆಯಿತು, ನೋವಾಯಿತು ಅಂತಂದರೆ ಡಾಕ್ಟರ್ ಆಗಲಿ ದೊಡ್ಡವರಾಗಲಿ ಯಾರಾದರೂ ಬುದ್ಧಿವಂತರು ಹೇಳೋದಂದರೆ ಸ್ವಲ್ಪ ಕಾಲ ಜಾಗ ಚೇಂಜ್ ಮಾಡು, ಸ್ವಲ್ಪ ಜಾಗ ಚೇಂಜ್ ಮಾಡಿ ಎಲ್ಲ ಹೊರಗಡೆ ಹೋಗ್ಬಾ, ಯಾವುದಾದ್ರು ತೀರ್ಥಕ್ಷೇತ್ರ ಹೋಗ್ಬಾ, ಅಥವಾ ಯಾವುದನ್ನು ಒಳ್ಳೆ ಪರಿಸರದ ಕಡೆ ಹೋಗ್ಬಾ, ಅಥವಾ ನದಿ ಸಮುದ್ರ ಕಡೆ ಒಂದು ಸ್ವಲ್ಪ ದಿನ ಹೋಗ್ಬಾ, ಒಳ್ಳೇದಾಗ್ತದೆ ಅಂತೇಳಿ ಹೇಳ್ತಾರೆ. ಕಾರಣ ಏನು? ಆ ಪರಿಸರ ನೆಗೆಟಿವ್ ಆಗಿರ್ತಕ್ಕಂಥ ಪರಿಸರ ಬದಲಾವಣೆ ಆದಾಗ, ಅಥವಾ ಬದಲಾವಣೆ ಆಗ್ತಕ್ಕಂಥ ಪರಿಸರದಲ್ಲಿ ನಾವು ಹೋದಾಗ, ಅಥವಾ ಪಾಸಿಟಿವ್ ಆಗಿರ್ತಕ್ಕಂತಹ ಪರಿಸರಕ್ಕೆ ಹೋದಾಗ ನಮ್ಮ ಮನಸ್ಸಿರ್ತಕ್ಕಂಥ ದುಃಖಗಳು, ಕಷ್ಟಗಳು, ದುಮ್ಮಾನಗಳು ಏನೇ ಇದ್ರೂ ಕೂಡ ಶಮನವಾಗ್ತದೆ. ನಮಗೆ ಮತ್ತೆ ಮೊದಲನೇ ಮನಸ್ಥಿತಿಗೆ ನಾವು ಬರ್ತೀವಿ. ಅದರಿಂದ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈಸಿ ಆಗ್ತದೆ ಅಂತೇಳಿ. ಆದರೆ ಒಂದು ಸರಿ ಮನಸ್ಸಿಗೆ ಆಘಾತ ಆಯಿತು ಅಂತಂದರೆ ಎಷ್ಟೋ ವಾರಗಳ ಕಾಲ, ತಿಂಗಳುಗಳ ಕಾಲ, ವರ್ಷಗಳ ಕಾಲ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರತಕ್ಕಂತಹ ಹಲವಾರು ಜನ ನಮ್ಮ ಸಮಾಜದಲ್ಲಿ ಕಂಡು ಬರ್ತಾರೆ. ಕಾರಣ ಏನು ಅಂತಂದರೆ ಅಷ್ಟು ಡೀಪಾಗಿ ಅವ್ರಿಗೆ ಕೂತ್ಕೊಂಡಿರ್ತದೆ. ಅಲ್ಲಿಗೆ ಇದನ್ನು ನಾವು ಕಾಯಿಲೆ ಅನ್ನಬೇಕಾ, ಅಥವಾ ಬರೀ ಮನಸ್ಥಿತಿ ಕೆಟ್ಟೋಗಿದೆ ಅಂತ ಅನ್ಬೇಕಾ, ಅಥವಾ ಇವರು ಸರಿ ಹೋಗ್ತಾರೆ ಅನ್ಬೇಕಾ, ಅಥವಾ ಸರಿ ಹೋಗೋದೇ ಇಲ್ಲ ಅನ್ಬೇಕಾ? ಆದರೆ ಎಷ್ಟೋ ಜನ ಅದರಿಂದ ಹೊರಗಡೆ ಬರೋಕ್ಕೆ ಇಷ್ಟನೇ ಪಡೋದಿಲ್ಲ. ಕಾರಣ ಏನು ಅಂತಂದರೆ ನಾವು 1000 ಹೇಳ್ಬೋದು, ನೀನು ಅಲ್ಲಿ ಸ್ವಲ್ಪ ಜಾಗ ಚೇಂಜ್ ಮಾಡು, ಇಲ್ಲಿ ಸ್ವಲ್ಪ ಜಾಗ ಚೇಂಜ್ ಮಾಡುತ್ತೆ. ಕೆಲವರು ಚೇಂಜ್ ಮಾಡಿ ಹೋಗಿ ಸರಿ ಮಾಡ್ಕೊಂಡು ಬರ್ತಾರೆ. ಕೆಲವರು ಏನು ಮಾಡಿದ್ರು ಮಾಡೋದೇ ಇಲ್ಲ. ಇಲ್ಲ, ನಾನು ಇರೋದೇ ಹೀಗೆ, ನಾನು ಹೀಗೆ ಇರ್ತೀನಿ ಅಂಥೇಳಿ ಗಟ್ಟಿ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿಗೆ 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು ನೋಡ್ತಾರೆ. ಏನಪ್ಪ ಇದು, ಇದೇ ಥರ ಆಗೋಯ್ತಲ್ಲ, ಇದೆಲ್ಲ ಯಾವ ರೀತಿ ಸರಿ ಮಾಡೋದು ಇದನ್ನು ಅಂಥೇಳಿ ಎಲ್ಲ ಕಡೆ ಹೋಗಿರ್ತಾರೆ. ನಿಮ್ಮ ಸಂತೆ ಅಲ್ಲಂತ ಇಲ್ಲಂತ ಎಲ್ಲೆಲ್ಲೋ ಏನೇನೋ ಯಾವುದ್ಯಾವುದೋ ಚಿಕಿತ್ಸೆಗಳನ್ನೆಲ್ಲ ಮಾಡಿರ್ತಾರೆ. ಯಾವ ಚಿಕಿತ್ಸೆಗೂ ಬಗ್ಗದಂತಹ ಮನಸ್ಥಿತಿ, ಮಾನಸಿಕ ಅಸ್ವಸ್ಥತೆಯೇ ನರಳ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಜನ ಸಮಾಜದಲ್ಲಿ ತುಂಬ ಜನ ನಮಗೆ ಸಿಗ್ತಾರೆ. ಕಾರಣ ನಾವು ಅವರ ಮನಸ್ಥಿತಿ ಅಂತ ನಾವು ನೋಡ್ತಾ ಇರ್ತೀವಿ. ಆದರೆ ಆ ಮನಸ್ಥಿತಿ ಹಿಂದೆ ಇರತಕ್ಕಂತಹ ಹಲವಾರು ಪ್ರಭಾವಗಳ ಬಗ್ಗೆ ನಮ್ಗೆ ಯಾರಿಗೂ ಗಮನ ಇರೋದೇ ಇಲ್ಲ. ಅದರಲ್ಲಿ ಈಗಾಗಲೇ ಗ್ರಹಗತಿಗಳು ಮಾನಸಿಕವಾಗಿ, ದೈಹಿಕವಾಗಿ ಯಾವ ರೀತಿ ತೊಂದರೆಗಳನ್ನು ಕೊಡ್ತಿದ್ದ ಅನ್ನೋ ಬಗ್ಗೆ ನಾವು ಇಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ವಿ. ಇವತ್ತು ಮಾತಾಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಪರಿಸರ ಮತ್ತು ವಾಸಸ್ಥಾನ ಮತ್ತು ಮಾನವನ ಬಾಳ್ವಿಕೆ, ಈ ಮೂರಕ್ಕೂ ಯಾವ್ದಾದ್ರು ಸಂಬಂಧ ಇದೆಯಾ? ಈ ಸಂಬಂಧಕ್ಕೂ ಆರೋಗ್ಯಕ್ಕೂ ಏನೋ ಸಂಬಂಧ ಇದೆಯಾ? ಖಂಡಿತವಾಗಿ ಸಂಬಂಧ ಇದೆ. ಮನುಷ್ಯ ಸುಖ, ಸಂತೋಷ, ನೆಮ್ಮದಿಯಿಂದ ಬದುಕಬೇಕು ಅಂತಂದಾಗ ಅವನಿಗೆ ಪರಿಶುದ್ಧವಾಗಿರ್ತಕ್ಕಂಥ ವಾತಾವರಣ ಬೇಕು ಅಂತೇಳಿ ಶಾಸ್ತ್ರಗಳು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ವೈದ್ಯಕೀಯ ಶಾಸ್ತ್ರ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮ ಮನಸ್ಸು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ಕೊಳ್ತದೆ, ಹೌದು ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೇಗೆ ಅಂತ. ಆದರೆ ಕೆಲವು ಕರ್ಮಗಳೇನಾಗುತ್ತೆ, ಬಹಳ ಬಲಯುತವಾಗಿದ್ದಾಗ, ಪ್ರಭಾವಿತವಾಗಿದ್ದಾಗ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಆಯಾ ಸಂದರ್ಭದಲ್ಲಿ ಆಗ್ತಕ್ಕಂಥ ಆಘಾತಗಳಿಂದ ವರ್ಷಾನುಗಟ್ಟಲೆ ಚೇತರಿಕೆ ಆಗದೆ ನರಳತಕ್ಕಂತಹ ಹಲವಾರು ಸಂದರ್ಭಗಳು, ಹಲವಾರು ವ್ಯಕ್ತಿತ್ವಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಕಾರಣ ಏನು ಅಂತಂದರೆ, ಮೊದಲನೇದಾಗಿ ಪರಿಸರ ಅಂತ ಹೇಳ್ತೀವಿ. ಪರಿಸರ ಯಾಕೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಅಂತಂದರೆ, ಇವತ್ತು ನಾವು ಭಾಳಷ್ಟು ಕಡೆ ನಾವು ನೋಡಿದ್ದೀವಿ. ನನಗೆ ಈ ಜಾಗ ಬಂದಮೇಲೆ ಮನೆ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀನಿ, ಭಾಳ ಚೆನ್ನಾಗಿದೆ, ಒಳಗಡೆಲ್ಲ ಗ್ರಾನೈಟ್ ಹಾಕಿ ಲಕ್ಸುರಿಯಾಗಿ ಕಟ್ಟಿದ್ದೀನಿ. ಆದರೆ ಹೊರಗಡೆ ಬಂದರೆ ಸಾಕು, ಆ ಕಡೆ ಒಂದು ಕಡೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಮು, ಈ ಕಡೆ ಒಂದು ಕಡೆ ಕಸಿವಿಸಿ, ಬೆಳಗ್ಗೆ ಎದ್ದ ತಕ್ಷಣ ಮುಂದೆ ಏನೋ ನೋಡ್ತೀವಿ, ಅದೆಲ್ಲ ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಾದರೂ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಈ ಜಾಗದಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀವಿ, ಆದರೆ ಹೊರಗಡೆ ನನಗೆ ಸರಿ ಹೋಗ್ತಾ ಇಲ್ಲ ಅಂತೇಳಿ ಇವತ್ತು ಭಾಳ ಜನ ಹೇಳ್ತಾರೆ. ಇದನ್ನೆಲ್ಲ ನಮ್ಮ ಜೀವನದಲ್ಲೂ ಕೂಡ ನಾವು ಬಾಡಿಗೆ ಮನೆಗೆ ಹೋದಾಗ, ಲೀಸ್ ಮನೆಗೆ ಹೋದಾಗ ಗೊತ್ತಿಲ್ಲದೇನೋ ಯಾವುದೋ ಅನುಕೂಲಕ್ಕೋಸ್ಕರ ನಾವೇನೋ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೀವಿ. ಆದರೆ ನಾವು ಹೋದ್ಮೇಲೆ ಆಗ್ತಕ್ಕಂಥ ಕೆಲವು ಬದಲಾವಣೆಗಳಿಂದ ನಮಗೆ ಮಾನಸಿಕ ಕಿರಿಕಿರಿಗಳು ಶುರು ಆಗ್ತದೆ. ಅಥವಾ ಕಾಲಕ್ರಮೇಣ ನಾವು ಇರ್ತಕ್ಕಂಥ ಜಾಗದಲ್ಲೇ ಏನೇನೋ ವ್ಯತ್ಯಾಸಗಳಾಗ್ತಕ್ಕಂತಹ ಸಂದರ್ಭ ಬಂದಾಗ ಮಾನಸಿಕ ವ್ಯತ್ಯಾಸಗಳಾಗ್ತದೆ. ಆಗಿದ್ದಾಗ ನಮಗೆ ಎಲ್ಲೋ ಒಂದು ಕಡೆ ಯಾಕಾದರೂ ಈ ಜಾಗಕ್ಕೆ ಬಂದವು ನಾವು, ಅವ್ರು ಬಂದ್ಬಿಟ್ಟಿದ್ದಾರೆ, ಇವ್ರು ಬಂದ್ಬಿಟ್ಟಿದ್ದಾರೆ, ಅವ್ರ ವಾತಾವರಣ ಹೀಗೆ, ಇವ್ರ ವಾತಾವರಣ ಹೀಗೆ, ನಮ್ಮ ವಾತಾವರಣ ಹೀಗೆ, ಅದಕ್ಕೂ ಇದಕ್ಕೂ ಸೆಟ್ ಆಗ್ತಾ ಇಲ್ಲ, ನಮ್ಮ ಮಕ್ಕಳು ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೀಲಿ, ಒಳ್ಳೆ ಸಂಸ್ಕೃತವಂತರಾಗಲಿ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಈ ಹೊರಗಡೆ ಪರಿಸರ ನೋಡಿದ್ರೆ ಇವ್ರು ಯಾಕೋ ಕೆಟ್ಟೋಗ್ತಾ ಇದ್ರೆ ಅನಿಸ್ತಾ ಇದೆ, ಯಾರ ಜೊತೆನೂ ಬೆರೀತಾರೆ, ಬೆರೆತಾಗ ಆ ಬುದ್ಧಿಗಳೇ ಇಲ್ಲಿ ಕಲ್ತ್ಕೊಳ್ತಾರೆ, ನಾವು ತಪ್ಪು ಮಾಡಿದ್ವೇನೋ ಅಂಥೇಳಿ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಒಳಗಡೆ ಇರಲಿಕ್ಕಾಗಲ್ಲ. ಈ ಥರ ಮಾನಸಿಕ ಸ್ಥಿತಿಗಳಿಂದ ಭಾಳ ಜನ ನರಳ್ತಾ ಇರ್ತಾರೆ. ಅದಕ್ಕೆ ಇವೆಲ್ಲ ಒಟ್ಟಾರೆ ನೋಡಿದಾಗ ಒಬ್ಬ ಮನುಷ್ಯ ಸುಖ ಸಂತೋಷದಿಂದ ಬದುಕಬೇಕು ಅಂದಾಗ
ವಾಸ್ತುಶಾಸ್ತ್ರ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕೂಡ ಅನುಸರಣೆ ಮಾಡಬೇಕು ಅಂತಕ್ಕಂಥದ್ದು ಅವತ್ತು ನಮ್ಮ ಋಷಿ ಮುನಿಗಳು ಹೇಳ್ತಕ್ಕಂತಹ ಒಂದು ಮಾತುಗಳು. ಆ ಮಾತುಗಳು ಇವತ್ತು ಎಷ್ಟು ಸತ್ಯಾಸತ್ಯತೆ ಇದೆ ಅಂತಂದರೆ, ನಾವು ಈಗಲ ವಾತಾವರಣ ನೋಡಿಕೊಂಡಾಗ ಅವ್ರು ಹೇಳಿರೋದು ಸತ್ಯ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಮಗೆ ಗೊತ್ತಾಗ್ತದೆ. ಕಾರಣ ಏನು ಅಂತಂದರೆ, ಮನುಷ್ಯ ಹುಟ್ಟಿದಾಗಿಂದ ಕೊನೆಯವರೆಗೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂದಾಗ ಒಂದು ಗ್ರಹಗತಿಗಳ ಪ್ರಭಾವ ಅವನಿಗೆ ಚೆನ್ನಾಗಿರಬೇಕು, ಅದೃಷ್ಟವಂತನಾಗಿರಬೇಕು. ಅದು ಎಷ್ಟು ಜನಕ್ಕೆ ಇರುತ್ತೋ ಹೇಳಲಿಕ್ಕಾಗಲ್ಲ. ಕೆಲವರಿಗೆ ಪಾಪಗ್ರಹಗಳು ಜಾಸ್ತಿ ಆಗಿರ್ಬೋದು, ಕೆಲವರಿಗೆ ಪುಣ್ಯಗ್ರಹಗಳು ಜಾಸ್ತಿ ಆಗಿರ್ಬೋದು, ಕೆಲವರಿಗೆ ಆ ಹುಟ್ಟಿದಾಗಿಂದನೇ ಎಲ್ಲ ರೀತಿಯಾಗಿರ್ತ ಅನುಕೂಲಗಳು ಹುಡ್ಕೊಂಡು ಬಂದಿರ್ಬೋದು. ಆದರೆ ವಾಸಸ್ಥಾನ ಅಂತಕ್ಕಂಥದ್ದು ಒಂದು ದೇಗುಲ ಇದ್ದ ಹಾಗೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಇವತ್ತು ಗೊತ್ತಿಲ್ಲ. ಆ ದೇಗುಲ ನಾವು ಎಷ್ಟು ಪವಿತ್ರವಾಗಿ ಇಟ್ಕೊಂಡಿರ್ತೀವಿ, ಎಷ್ಟು ಶುದ್ಧವಾಗಿ ಇಟ್ಕೊಂಡಿರ್ತೀವಿ, ಆ ವಾತಾವರಣದಲ್ಲಿ ಇರತಕ್ಕಂತಹ ಪರಿಶುದ್ಧತೆ ಎಷ್ಟು ಮಟ್ಟಿಗೆ ನಮ್ಮನ್ನು ಕಾಪಾಡ್ತದೆ ಅನ್ನೋ ಆಧಾರದ ಮೇಲೆ ನಮ್ಮ ದೈನಂದಿನ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಏನೂ ಇಲ್ಲ ಅಂದರೂ ಕೂಡ ಆ ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೊಂದು ರೀತಿ ಎಲ್ಲ ಏನು ದುಃಖ ದುಮ್ಮಾನಗಳು ಕೂಡ ಹೊರ ಹೋಗಿ ನಾವು ಅದ್ಭುತವಾಗಿರ್ತಕ್ಕಂಥ ಆನಂದವನ್ನು ಪಡಿಬೋದು, ಇಲ್ಲಿ ಬಂದಮೇಲೆ ನೆಮ್ಮದಿ ಪಡಿಬೋದು ಅಂತಕ್ಕಂಥದ್ದು ಎಷ್ಟೋ ಜನ ಇವತ್ತು ತಾವೇ ಕಂಡಿಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಯಾವುದನ್ನು ಫಾಲೋ ಮಾಡಬೇಕು, ಒಬ್ಬ ಮನುಷ್ಯ ಒಂದು ಒಳ್ಳೆಯ ಸುಖ ಸಂತೋಷ ನೆಮ್ಮದಿ ಬಾಳ್ವೆಯನ್ನು ಮಾಡಬೇಕು ಅಂದಾಗ ನಿವೇಶನ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕು, ಇದಕ್ಕೂ ಆರೋಗ್ಯಕ್ಕೂ ಏನೋ ಸಂಬಂಧ ಇದೆಯಾ ಅಂದರೆ ಖಂಡಿತವಾಗಿ 100ಕ್ಕೆ 100ರಷ್ಟು ಸಂಬಂಧ ಇದೆ. ಈಗ ನಾವು ಹೇಳ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಆದರೂ ಪರಿಸ್ಥಿತಿ ಸಂದರ್ಭವೋ ಅಥವಾ ಆರ್ಥಿಕ ಸ್ಥಿತಿಗತಿಗಳೋ ಅಥವಾ ಗ್ರಾಚಾರವೋ ಅಥವಾ ಕರ್ಮಫಲಗಳೋ ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ಹೋಗಿ ಅಲ್ಲಲ್ಲೇ ಸಿಕ್ಕಾಕೊಂಡು ನರಳ್ತಾ ಇರ್ತೀವಿ. ಅದಕ್ಕೆ ವಾಸ್ತುಶಾಸ್ತ್ರ ಏನು ಹೇಳ್ತದೆ, ಆರೋಗ್ಯ ವಾಸ್ತುಶಾಸ್ತ್ರಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂದರೆ, ಈ ಆರೋಗ್ಯ ವಾಸ್ತುಶಾಸ್ತ್ರಕ್ಕೆ ಭಾಳ ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದು ನಾವೇನಪ್ಪ ಅಂದರೆ ಪರಿಸರ ವಾಸ್ತು ಅಂತೀವಿ. ಪರಿಸರ ನಮ್ಮ ಮನೆ ಹೇಗೆ ಇರಲಿ ಅದು ಸೆಕೆಂಡ್ರಿ. ನಾವು ಎಲ್ಲಿ ನಿವೇಶನ ತಗೊಳ್ತಾ ಇದ್ದೀವಿ, ಎಲ್ಲಿ ಮನೆ ಕಟ್ಕೊಂಡಿದ್ದೀವಿ ಅಥವಾ ಎಲ್ಲಿ ಮನೆ ಕಟ್ಟಿದ್ದೀವಿ, ಅಥವಾ ಅದು ಬಾಡಿಗೆ ಮನೆ ಆಗಿರೋ ಸರಿ ಭೋಗ್ಯ ಮನೆ ಆದರೂ ಸರಿ, ನಾವು ಮೊದಲು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂತಹ ಭಾಗ ಯಾವುದು ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮಗೆ ಅನುಕೂಲಕರವಾಗಿದೆಯಾ, ನಮ್ಮ ಮಕ್ಕಳಿಗೆ ಅನುಕೂಲಕರವಾಗಿದೆಯಾ ಅನ್ನೋದು ಭಾಳ ಮುಖ್ಯ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಪರಿಸರವನ್ನು ನಿಷೇಧಿಸಲಾಗಿದೆ. ಇಂಥ ಕಡೆ ಮನೆ ಇರಬಾರ್ದು, ಇಂಥ ಕಡೆ ನಿವೇಶನ ಇರಬಾರ್ದು, ಇಂಥ ಕಡೆ ಆಫೀಸ್ ಇರಬಾರ್ದು, ಇಂಥ ಕಡೆ ಫ್ಯಾಕ್ಟ್ರಿ ಇರಬಾರ್ದು ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಕಾರಣ ನಮಗನ್ನಿಸ್ಬೋದು, ಅಯ್ಯೋ ಇಂಥ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಇಷ್ಟೊಂದು ಬ್ರಹ್ಮಾಂಡ ಬೆಳೆದಿರ್ತಕ್ಕಂತಹ ಈ ಒಂದು ರಿಯಲ್ ಎಸ್ಟೇಟ್ ಪಿಡಿಗ್ನಲ್ಲಿ ನಮಗೆ ಸಿಕ್ಕಿದ್ರೆ ಸಾಕಪ್ಪ ಜಾಗ ಅಂತ ನಾವು ಕಾಯ್ತಾ ಇರ್ತೀವಿ, ಅಂಥದ್ರಲ್ಲಿ ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಾ ಅಂತ ನೀವು ಅನ್ಬೋದು. ಆದರೆ ನಿಮ್ಮ ಲೆಕ್ಕಾಚಾರವು ಕರೆಕ್ಟಾಗಿರ್ತೈತೆ. ನಮ್ಮ ಋಷಿ ಮುನಿಗಳು ಹಾಕಿಕೊಡ್ತಕ್ಕಂಥ ವಾಸ್ತುಶಾಸ್ತ್ರದ ಪರಿಸರ ಶಾಸ್ತ್ರದ್ದು ಕೂಡ ಬಹಳ ಕರೆಕ್ಟಾಗಿರ್ತದೆ. ಯಾಕಂದರೆ ಈಗ ನಾವೇನೋ ಅರ್ಜೆಂಟು ನಮಗೇನೋ ಸಿಕ್ತು, ಸ್ವಂತ ಮನೆ ಬೇಕು ಅಂತೇಳಿ ನಾವು ಗಡಿಬಿಡಿಯಿಂದನೋ ಆರ್ಥಿಕ ಸ್ಥಿತಿಗತಿಗಳಿಂದನೋ ಏನೋ ಮಾಡಿ ಯಾವುದೋ ಒಂದು ಜಾಗ ಸೇರ್ಕೊಂಡ್ಬಿಡ್ತೀವಿ. ಆದರೆ ಸೇರಿಕೊಂಡು 1 ದಿನ 2 ದಿನ 3 ದಿನ ನೆಮ್ಮದಿಗೆ ಇರ್ತೀವಿ, ನಮ್ಮದು ಸ್ವಂತ ಮನೆಯಪ್ಪ, ಯಾರು ಕಿರಿಕಿರಿನಿಲ್ಲ, ಆ ಬಾಡಿಗೆ ಮನೇಲಿ ಆ ಓನರ್ ಕಾಟ, ಅದು ಕಾಟ, ಇದು ಕಾಟ, ಲೈಟ್ ಇರ್ತಾರೆ, ವಾಟರ್ ಇರ್ತಾರೆ, ನೀರು ಇರ್ತಿರಲಿಲ್ಲ, ಇದೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಏನೋ ನಮ್ಗೆ ಹೆಂಗೋ ನಮ್ಮದು ಅಂತ ಒಂದಿದೆ ಅಂತ ನಾವು ಅಂದ್ಕೊಂಡಿದ್ರು ಕೂಡ ಆ ಪರಿಸರ ಆ ಪರಿಸ್ಥಿತಿಗಳಲ್ಲಿ ಒಂದೊಂದೇ ತೆಗೆದಿಟ್ಕೊಂಡಾಗ ಅದು ಎಂತಹ ಮಾನಸಿಕ ಕಿರಿಕಿರಿ ಆಗ್ತದೆ ಅಂದರೆ, ಇವತ್ತು ಭಾಳ ಜನ ದೈಹಿಕ ಕಿರಿಕಿರಿ ಆಗೋದಕ್ಕೆ ಮುಂಚೆ ಆಗ್ತಕ್ಕಂಥದ್ದೇ ಮಾನಸಿಕ ಕಿರಿಕಿರಿ ಅಂತೇಳಿ ವೈದ್ಯಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನೀವೇನೋ ಮನಸ್ಸಿಗೆ ಹಚ್ಕೊಂಡಿದ್ದೀರಾ, ನೀವೇನೋ ಮನಸ್ಸಲ್ಲಿ ಕೊರಗ್ತಾ ಇದ್ದೀರಾ, ನಿಮಗೇನೋ ಮಾನಸಿಕ ಖಿನ್ನತೆ ಇದೆ, ಅದೇನಿದ್ರು ಹೇಳ್ಕೊಳ್ಳಿ ಅಥವಾ ಸರಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ವೈದ್ಯಶಾಸ್ತ್ರದ ಇದು ಏನೋ ಫಲಿತಾಂಶ. ಆದರೆ ಅಲ್ಲಿ ಚಿಕಿತ್ಸೆ ಇಲ್ಲ, ಅಲ್ಲಿ ಫಲಿತಾಂಶಕ್ಕೆ ಚಿಕಿತ್ಸೆ ಇಲ್ಲ. ಅಲ್ಲಿ ಕಾರಣ ಏನಂತಂದರೆ ಅವರು ಮನಸ್ಸಿನ ರೋಗಕ್ಕೆ ಯಾವುದು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಅದು ನಮ್ಮಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಕಾರಣ ಏನಂದರೆ ನಾವು ವಾಸ ಮಾಡ್ತಕ್ಕಂಥ ಜಾಗದಿಂದ ಆಗಿದೆಯಾ, ಅಥವಾ ನಾವು ಉದ್ಯೋಗ ಮಾಡ್ತಕ್ಕಂಥ ಜಾಗದಿಂದ ವ್ಯತ್ಯಾಸಗಳಾಗಿದೆಯಾ, ಅಥವಾ ನಮ್ಮ ಬಂಧು ಬಳಗದಿಂದ ಆಗಿದೆಯಾ, ಅಥವಾ ನನ್ನ ಪರ್ಸ್ನಲ್ ಲೈಫಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ ಅನ್ನತಕ್ಕಂಥದ್ದು ಯಾರೂ ಕಂಡಿಡಿಯ ಸಾಧ್ಯ ಏನಿಲ್ಲ ಮೊದಲು. ಆಮೇಲೆ ಹೋಗ್ತಾ ಒಂದೇ ತೆರೆದಿರ್ತದೆ. ಆದರೆ ಇವತ್ತು ನಾವು ಮಾತಾಡ್ತಕ್ಕಂತಹ ವಿಚಾರ ಏನಪ್ಪ ಅಂದರೆ ಪರಿಸರ. ನಾವು ಎಲ್ಲೋ ಮನೆ ಕಟ್ಟಿದ್ದೀವಿ, ಏನೋ ಮಾಡಿದ್ದೀವಿ, ಅದು ನೋಡಿದ್ರೆ ನಮ್ಮ ಮನೆ ಮುಂದೆನೇ ಹಾಸ್ಪಿಟ್ಲ್ ಇದೆ, ನಮ್ಮ ಮನೆ ಮುಂದೆನೇ ಹಾಸ್ಪಿಟ್ಲ್ ಇದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಆ ರೋಗಿಗಳು ಈ ರೋಗಿಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ದಿನನಿತ್ಯ ನೋಡ್ತಾ ಇದೀವಿ ನಾವು. ಮತ್ತು ಅಲ್ಲಿ ಯಾವುದೋ ಒಂದು ಡೆತ್ಗಳಾಗ್ತದೆ, ಅದು ತೊಗೊಂಡು ಹೋಗ್ತಾರೆ, ಬರ್ತಾರೆ, ಆಂಬುಲೆನ್ಸ್ಗಳು ಬರ್ತದೆ,
ಅದು ಇದು ಕಿರಿಕಿರಿಗಳೋ ಅಂತ ಹೇಳ್ತಾರೆ. ಅವ್ರ ಕಡೆಯವರು ಇವ್ರ ಕಡೆಯವರು ಅಡಾವಿಡಿಂದ ಓಡ್ತಿರ್ತಾರೆ, ಡಾಕ್ಟರ್ಗಳು, ನರ್ಸ್ಗಳು. ಇವೆಲ್ಲ ಆ ಪರಿಸರ, ಆ ಗಿಜಿ ದಿನನಿತ್ಯ ನೋಡ್ತಿದ್ದಾಗ ಆ ವ್ಯಕ್ತಿಯ ಮನಸ್ಥಿತಿ ಏನಾಗಬೇಕು ಹೇಳಿ ನೋಡೋಣ. ಇದು ಒಂದಾಯ್ತು. ಅದಾದ್ಮೇಲೆ ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಇದ್ದಾಗ ಆ ಮನಸ್ಥಿತಿ ಹೇಗಿರ್ತದೆ ಹೇಳಿ. ಅಲ್ಲಿ ಅಪರಾಧಿಗಳ ಒಂದು ವಾತಾವರಣ, ಪೊಲೀಸರ ಒಂದು ವಾತಾವರಣ, ಅವರ ವಾಗ್ವಾದಗಳು, ಅವರ ನಡೆನುಡಿಗಳು, ಅವರ ಒಂದು ಪರಿಸ್ಥಿತಿಗಳು, ಇವೆಲ್ಲ ದಿನನಿತ್ಯ ನೋಡಿದಾಗ ಏನನ್ಸುತ್ತೆ, ಯಾಕಾದರೂ ನಾನು ಇಲ್ಲಿ ಬಂದೋ ಅಂತ ಅನಿಸೋದು ಸಹಜ ಅಲ್ವಾ. ಅದಾದಮೇಲೆ ಇನ್ನೊಂದು ಕಡೆ ತಗೊಂಡಾಗ ಬಸ್ ಸ್ಟ್ಯಾಂಡು, ದಿನ ಕಿರಿಕಿರಿ. ಬೆಳಗ್ಗೆ 6 ಗಂಟೆ ಶುರು ಆದರೆ ಬಸ್ಸು ಆರನ್ ಸೌಂಡು, ಟ್ಯಾಕ್ಸಿ ಆರನ್ ಸೌಂಡು, ಕಾರ್ಗಳು ಆರನ್ ಸೌಂಡು, ಟೂ ವೀಲರ್ ಸೌಂಡು, ಜನ ಗಿಜಿ ಮಲಗಕ್ಕೆ ಆಗೋದಿಲ್ಲ. ಪಕ್ಕ ಹಿಂದೆ ತಗೊಂಡ್ರೆ ರೈಲು ಗುಡು ಅಂತ ಎಷ್ಟು ಸರಿ ರೈಲ್ಗಳು ಹೋಗ್ತಾವೆ ಗೊತ್ತಿಲ್ಲ. ಹಿಂದ್ಗಡೆ ರೈಲ್ ನಿಲ್ದಾಣ, ಮುಂದ್ಗಡೆ ಬಸ್ ನಿಲ್ದಾಣ, ಮಧ್ಯದಲ್ಲಿ ನಮ್ಮ ಮನೆ. ದೊಡ್ಡ ಅಪಾರ್ಟ್ಮೆಂಟು, ಒಳ್ಳೆ ಅದ್ಭುತವಾದ ಅಪಾರ್ಟ್ಮೆಂಟು, ಕೋಟಿ ಖರ್ಚು ಮಾಡಿ ತಗೊಂಡಿದ್ದೀನಿ ನಾನು. ಯಾವ ರೀತಿ ಈ ಪರಿಸರಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇದು ಮಾನಸಿಕ ಅಸ್ವಸ್ಥತೆ, ಕಿರಿಕಿರಿ ಆಗೋದಿಲ್ವಾ ಅಲ್ಲಿ ವಾಸ ಮಾಡ್ತಿದ್ದಾಗ? ಅಲ್ಲಿಗೆ ಪರಿಸರ ವಾಸ್ತು ಹೀಗೇ ಇರಬೇಕು ಅಂತ ಹೇಳಿದ್ದು ನಿಜವೋ ಸುಳ್ಳು ಅನ್ನೋದನ್ನ ನೀವು ಯೋಚನೆ ಮಾಡಿ. ಪರಿಸರ ವಾಸ್ತು ಬಹಳ ಮುಖ್ಯ ಮಾನವನ ಸುಖ, ಶಾಂತಿ, ನೆಮ್ಮದಿಯ ಬದುಕಿಗೆ. ಆದರೆ ನಮ್ಮದು ಯಾವುದೋ ಒಂದು ಕಾರಣಗಳಿಗೆ ಹೋಗಿ ನಾವು ಎಲ್ಲೋ ಸಿಕ್ಕಾಕೊಂಡು ಇಡೀ ಜೀವನ ಪೂರ್ತಿ ಮಾನಸಿಕ ವಿಕಾರತೆ ನರಳ್ತಾ ಇದ್ರೆ ನಮಗೆ ನೆಕ್ಸ್ಟ್ ಶುರು ಆಗೋದೇ ದೈಹಿಕ ವಿಕಾರತೆ, ಅಂದರೆ ಆರೋಗ್ಯ ಹಾಳಾಗುತ್ತೆ ಅನ್ನೋದಕ್ಕೆ ಇದು ಭಾಳ ಸ್ಪಷ್ಟವಾದಂಥ ಉದಾಹರಣೆ. ಅದರಿಂದ ನಾನೊಂದು 2-3 ಉದಾಹರಣೆ ಕೊಟ್ಟೆ ಹಿಂದಿನ ಭಾಗದಲ್ಲಿ. ನಿಮ್ಗೆ ಅನಿಸಿರ್ಬೋದು, ಕರೆಕ್ಟ್ ನಾನು ಅಂಥ ಒಂದು ಸ್ಥಿತಿಲೇ ಇದ್ದೀನಿ, ಏನು ಮಾಡೋದು, ಅದನ್ನೇ ಅನುಭವಿಸ್ತಾ ಇದ್ದೀವಿ ಅಂತ. ಆದರೆ ಬದಲಾವಣೆ ಬದುಕು ಅಂತ ಹೇಳುತ್ತೆ. ನಮ್ಮ ಮನಸ್ಥಿತಿಗಳನ್ನು ಬದಲಾವಣೆ ಮಾಡಿಕೊಂಡು ನಮ್ಮ ಜೀವನಕ್ಕೆ, ನಮ್ಮ ಮಕ್ಕಳ ಜೀವನಕ್ಕೆ ಸರಿಯಾದಂಥ ವಾತಾವರಣವನ್ನು ಕಲ್ಪಿಸಿಕೊಟ್ಟಾಗ ಅಲ್ಲಿ ನಿರಂತರವಾದಂತಹ ನೆಮ್ಮದಿಯ ಬದುಕನ್ನು ಬದುಕಬಹುದು ಅಂತೇಳಿ ವಾಸ್ತುಶಾಸ್ತ್ರದಲ್ಲಿ ಪರಿಸರ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದರಲ್ಲಿ ಭಾಳಷ್ಟು ಜನ ಹಾಸ್ಪಿಟಲ್ ಮುಂದೆ, ಈ ಪೊಲೀಸ್ ಸ್ಟೇಷನ್ ಮುಂದೆ, ರೇಡಿಯೋ ಸ್ಟೇಷನ್ ಮುಂದೆ, TV ಸ್ಟೇಷನ್ ಮುಂದೆ, ಆಮೇಲೆ ಈ ಮೊಬೈಲ್ ಟವರ್ಗಳ ಕೆಳಗಡೆ ಇವತ್ತು ಎಷ್ಟು ಜನ ಮೊಬೈಲ್ ಟವರ್ ಮೇಲ್ಗಡೆ ಇಟ್ಕೊಂಡು ವಾಸ ಮಾಡ್ತಿದ್ದೀರಿ. ಇವತ್ತು ವೈದ್ಯಕೀಯವಾಗಿ ವಿಜ್ಞಾನವೂ ಕೂಡ ಸಾಬೀತಾಗೋಗಿದೆ ಇದರಿಂದ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ ಅಂತೇಳಿ. ಇವತ್ತು ಗ್ರಾಹಕರಿಗೆ ಬರುವಂಥ ರೋಗ ಬಾಧೆಗಳು ಬೇರೆ, ಅದು ನೋಡ್ಕೊಳ್ಳೋಣ. ಆದರೆ ನಮಗೆ ನಾವೇ ಯಾವುದೋ ಒಂದು ಆರ್ಥಿಕ ಸ್ಥಿತಿಗತಿಗಳ ಒಂದು ಅವಲಂಬನೆಗೋಸ್ಕರ ನಾವು ಯಾವುದ್ಯಾವುದೋ ತಪ್ಪುಗಳು ನಾವು ಮಾಡ್ತಾ ಇದ್ದೀವಿ ಅಂತಂದಾಗ ಅದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಮಾನಸಿಕ ದೈಹಿಕ ಮೇಲೆ ದುಷ್ಪರಿಣಾಮ ಬೀರ್ತಿಂದ ಗೊತ್ತಿದ್ರೂ ಕೂಡ ನಾವು ಮಾಡ್ತಾ ಇದೀವಿ ಅಂತಂದರೆ ಇವತ್ತು ಎಷ್ಟೋ ಜನ ಮೊಬೈಲ್ ಟವರ್ ಇಟ್ಕೊಂಡಿರ್ತಕ್ಕಂಥ ಮನೆಯವರು ಇವತ್ತು ನಾನಾ ರೀತಿಯ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರ ಸುತ್ತ ಇರತಕ್ಕಂಥ ಹಲವಾರು ರೇಡಿಯೇಷನ್ಸ್ಗಳಲ್ಲಿ ಭಾಳ ಜನ ಈ ತೊಂದರೆಗಳು ಅನುಭವಿಸ್ತಾ ಇರೋದಕ್ಕೆ ಇವತ್ತು ನಮ್ಮಲ್ಲಿ ಸಾಕಷ್ಟು ಸಾಕ್ಷಿಗಳು ದೊರೆತಿದೆ. ಇದ್ರ ಬಗ್ಗೆ ಗಮನ ಕೊಡಬೇಕು. ನಿಮ್ದು ಆರ್ಥಿಕ ಸಂಕಷ್ಟ ಇರ್ಬೋದು, ಆದರೆ ಅಲ್ಲಿ ಸಂಪಾದನೆ ಮಾಡಿ ಇಲ್ಲಿ ರೋಗಕ್ಕೆ ತಗೊಂಡೋಗಿ ಇಡುವಂಥ ಯಾವ ದೇವ್ರು ಹೇಳಿದ ನಿಮಗೆ? ಕೂತ್ಕೊಂಡು ಯೋಚನೆ ಮಾಡಿ ನೋಡೋಣ. ಇದು ಒಂದಾಯ್ತಲ್ವಾ. ನೆಕ್ಸ್ಟ್ ಅದಾದಮೇಲೆ ಸ್ಮಶಾನದ ಹಿಂದೆ ಮುಂದೆ ಮನೆಗಳಿರಬಾರ್ದು. ಇವತ್ತು ಎಷ್ಟೋ ಜನ ಬೆಳಗ್ಗೆ ಎದ್ದು ಬಂದರೆ ಅಲ್ಲಿ ದಫನ್ ಮಾಡ್ತಿರ್ತಕ್ಕಂಥದ್ದು, ಅಥವಾ ಆ ಬಾಡಿಯನ್ನು ಸುಡ್ತಕ್ಕಂಥದ್ದು, ಅಥವಾ ಕಮುಟು ವಾಸನೆಯೋ, ಮೂಗಿಗೆ ಮನೆಗೆ ಬಡಿತಕ್ಕಂತಹ ಪರಿಸರಗಳನ್ನು ನಾವು ಸ್ವತಃ ನೋಡಿದ್ದೀವಿ. ಭಾಳ ಜನಗಳಿಗೆ ಇದ್ರ ಬಗ್ಗೆ ಭಾಳಷ್ಟು ದುಃಖಭರಿತವಾಗಿ ನಮಗೆ ಗೊತ್ತಿಲ್ಲದೆ ಏನೋ ಮಾಡ್ಕೊಂಡ್ಬಿಟ್ವಿ, ಈಗ ಆಗೋಗಿದೆ ಹಿಂಗಂತೇಳಿ ಕೊರತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇದು ಬದಲಾವಣೆಗಳಾಗಬೇಕು. ಈಗ ಸ್ವಂತ ಮನೆ ಅಂತ ಕೂತ್ಕೊಂಡ್ಬಿಟ್ರೆ ಆ ವಾತಾವರಣ ಇಡೀ ಜೀವನ ಪೂರ್ತಿ ನೋಡಬೇಕಾಗ್ತದೆ. ಅಲ್ಲಿ ಯಾರು ಸ್ಟೇಷನ್ ಚೇಂಜ್ ಮಾಡೋದಿಲ್ಲ, ಹಾಸ್ಪಿಟ್ಲ್ ಚೇಂಜ್ ಮಾಡೋದಿಲ್ಲ, ಸ್ಮಶಾನ ತಗೊಂಡು ಬೇರೆ ಕಡೆ ಇಟ್ಬಿಡೋದಿಲ್ಲ. ನಾವು ಚೇಂಜ್ ಆಗಬೇಕು ಅಲ್ವೇನಮ್ಮ? ನಾವು ಚೇಂಜ್ ನಮ್ಮಲ್ಲಿ ಬದಲಾವಣೆ ಆಗಬೇಕು. ನಾವು ಎಲ್ಲಿ ಬೇಕಾದ್ರೂ ಚೇಂಜ್ ಆಗ್ಬೋದು. ಆದರೆ ಅವೆಲ್ಲ ಬಹಳ ಸಮಾಜಕ್ಕೆ ಬಹಳ ಮುಖ್ಯವಾದ ಭಾಗಗಳಾಗಿರೋದ್ರಿಂದ ಅದನ್ನೆಲ್ಲ ಚೇಂಜ್ ಮಾಡಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಮ್ಮಲ್ಲಿ ಬದಲಾವಣೆ ಆಗಬೇಕು. ಅದರಿಂದ ಈ ಥರ ಆಗಬೇಕು. ಅದಾದ ಮೇಲೆ ವಿಶೇಷವಾಗಿ ಈ ನಾನ್ ವೆಜ್ ಶಾಪ್ಗಳು ಯಾವುದಿದೆ, ಆ ನಾನ್ ವೆಜ್ ಶಾಪ್ಗಳು ಮುಂದೆ ಇರಬಾರ್ದು. ಈ ಕಟಿಂಗ್ ಶಾಪ್ಗಳು ಅದ್ರ ಮುಂದೆ ಇರಬಾರ್ದು. ಅದಾದಮೇಲೆ ವಿಶೇಷವಾಗಿ ಈ ಸ್ಕೂಲ್ ಅಂತ ಹೇಳ್ತೀವಿ, ಸ್ಕೂಲ್ಗಳು ಇರಬಾರ್ದು. ಅದಾದಮೇಲೆ ಆಟದ ಮೈದಾನಗಳಿರಬಾರ್ದು. ಅದಾದಮೇಲೆ ವಿಶೇಷವಾಗಿ ಈ ಸಂತೆ ಅಂತ ಹೇಳ್ತೀವಿ, ಸಂತೆ, ತರಕಾರಿ ಮಾರುಕಟ್ಟೆ ಅಂತ ಹೇಳ್ತೀವಿ, ಆ ಥರ ಒಂದು ಪರಿಸರ ಇರ್ತಕ್ಕಂಥ ಜಾಗದಲ್ಲಿ ನಾವು ಇರಬಾರ್ದು. ಕೆರೆ ಕಟ್ಟೆ ಬಾವಿಗಳಿರಬಾರ್ದು. ಇವತ್ತು ಎಷ್ಟೋ ಜನ ಮೋರಿಗಳ ಮೇಲೆ ಮನೆ ಕಟ್ಟಿದ್ದೀರಾ, ಎಷ್ಟೋ ಜನ ಆಳು ಬಾವಿಗಳನ್ನ ಮುಚ್ಚಿ ಮನೆ ಕಟ್ಟಿದ್ದೀರಾ, ಎಷ್ಟೋ ಜನ ಕೆರೆಗಳನ್ನು ಮುಚ್ಚಿ ಇವತ್ತು ಮನೆ ಕಟ್ಟಿದ್ದೀರಾ. ಆದರೆ ಅಲ್ಲೆಲ್ಲ ಇರ್ತಕ್ಕಂಥ ಕೆಲವು ನೆಗೆಟಿವ್ ಎನರ್ಜಿಗಳ ಅನುಭವಗಳು ಈಗಾಗಲೇ ಸಾಕಷ್ಟು ಜನ ಅನುಭವಿಸ್ತಾ ಇರೋದ್ರಿಂದ ಆ ಅನುಭವಗಳು ಹೆಚ್ಚಾದಾಗ ಯಾರಾದರೂ ಒಬ್ಬರು ಕರೆದು ಕೇಳಿದಾಗ ತಿಳಿಸ್ಕೊಂಡಾಗ ಇಲ್ಲಿ ನಿಮ್ಮ ಮನೆ ಕೆಳಗಡೆ ಹಾಳು ಬಾವಿ ಇತ್ತು, ಎಷ್ಟೋ ಜನ ತೀರ್ಕೊಂಡಿದ್ರು, ಅಲ್ಲಿ ಮನೆ ಕಟ್ಕೊಂಡಿದ್ದೀರಾ. ಇಲ್ಲಿ ದೊಡ್ಡ ರಾಜಕಾಲುವೆ ಹೋಗ್ತಾ ಇದೆ, ರಾಜಕಾಲುವೆ ಮೇಲೆ ಮನೆ ಕಟ್ಕೊಂಡಿದ್ದೀರಾ. ರಾಜಕಾಲುವೆಯಲ್ಲಿ ಏನು ಪನ್ನೀರು ಹರಿಯುತ್ತೆ,
ಎಂತೆಂಥ ನೀರು ಪವಿತ್ರವಾದ ನೀರು ಹರಿಯುತ್ತೆ ರಾಜಕಾಲುವೆಗಳಿಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದ್ದು. ಅಂಥ ಪರಿಸರದಲ್ಲಿ ಇರ್ತಂಥ ಸಂದರ್ಭದಲ್ಲಿ ವಾತಾವರಣ ಎಷ್ಟು ಕಲುಷಿತವಾಗುತ್ತೆ, ಆ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ಗಾಳಿ ನಮ್ಮ ಆರೋಗ್ಯದ ಮೇಲೆ ಎಷ್ಟು ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ಚೆನ್ನಾಗಿ ಗೊತ್ತಾಗೋಗಿದೆ. ಹಾಗೆ ಕೆರೆಗಳನ್ನು ಮುಚ್ಚಿ ಮಾಡ್ತಕ್ಕಂಥ ಜಾಗದಲ್ಲಿ ಕೆರೆಗಳು ಎಷ್ಟು ಜನ ಬಿದ್ದು ಸತ್ತಿದ್ರು ಯಾರು ಗೊತ್ತು? ಇವೆಲ್ಲ ಬರ್ತದೆ. ಪರಿಸರ ಅಂತ ಬಂದಾಗ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತ ಕೂಡ ಬರ್ತದೆ. ವೈಜ್ಞಾನಿಕವಾಗಿ ರೇಡಿಯೇಷನ್ಸನ್ನು ಅದು ಇದು ಅಂತ ಕೂಡ ಬರ್ತದೆ. ಆದರೆ ಎಲ್ಲೋ ಒಂದು ಕಡೆ ನಾವು ತಪ್ಪನ್ನು ಮಾಡ್ತಿದ್ದೀವಿ ಅಂತಂದರೆ ಇವತ್ತು ಶಾಸ್ತ್ರ ಹೇಳ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಪಂಚಭೂತಗಳ ಸಮನ್ವಯವೇ ಪರಿಸರ ವಾಸ್ತು ಅಂತ ಹೇಳ್ತದೆ. ಅಂದರೆ ಪಂಚಭೂತಗಳಲ್ಲಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಆದರೆ ನಮಗೆ ಅನುಕೂಲ ಆಗ್ತಕ್ಕಂತಹ ಪಂಚಭೂತಗಳ ಒಂದು ಪರಿಸರವನ್ನು ನಾವು ಆಯ್ಕೆ ಮಾಡಿಕೊಂಡು ಪಂಚಭೂತಗಳ ಅನ್ವಯ ನಾವು ಮನೆಯನ್ನು ಕಟ್ಟಿಕೊಂಡು ನಮ್ಮ ಪರಿಸರ ಸುತ್ತಮುತ್ತ ಇರತಕ್ಕಂಥ ಪರಿಸರವನ್ನು ಕಾಪಾಡ್ಕೊಳ್ಳೋ ಜೊತೆಗೆ ನಮ್ಮ ಮನೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಸದಸ್ಯರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ. ಆದರೆ ನಾವು ಯಾವುದ್ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಹೋಗಿ ಎಲ್ಲೆಲ್ಲೋ ಹೋಗಿ ಸಿಕ್ಕಾಕೊಂಡು ಇವತ್ತು ಭಾಳಷ್ಟು ನರಳ್ತಾ ಇದ್ದೀವಿ ಅಂತಂದರೆ ಇದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ. ಇವತ್ತು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯದಿಂದ ಇವತ್ತು ನಾನಾ ರೋಗಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಆದರೂ ಇವತ್ತು ನಾವು ಎಷ್ಟೇ ಹೇಳಿದ್ರು, ಎಷ್ಟೇ ಇದು ಮಾಡಿದ್ರು, ಏನೇ ಮಾಡಿದ್ರು ಕೂಡ ನಾವಿಲ್ಲಿ ಬಂದ್ಬಿಟ್ಟಿದ್ದೀವಿ ಸ್ವಂತ ಮನೆ ಅಷ್ಟೇ, ಅದೇನಾಗುತ್ತೆ ಆಗಲಿ ಅಂತೇಳಿ. ಕೆಲವರು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದೆಲ್ಲ ಜನರಲ್ ತಗೊಂಡಿದ್ದಾರೆ. ಎಷ್ಟೋ ಮನೆ ಮುಂದ್ಗಡೆ ಸ್ಮಶಾನ ಇದೆ, ದಿನ ಅಲ್ಲಿ ದಫನ್ ಮಾಡ್ತಿರ್ತಾರೆ, ದಿನ ಅಲ್ಲಿ ಬಾಡಿನ ಸುಡ್ತಾ ಇರ್ತಾರೆ. ಆದರೂ ನೋಡ್ಕೊಂಡು ಆರಾಮಾಗಿ ಚೇರ್ ಹಾಕೊಂಡು ಕೂತ್ಕೊಂಡು ನೋಡ್ತಿರ್ತಾರೆ. ಆದರೆ ಅದು ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಒಂದು ಮನೆಯಲ್ಲಿ ಎಲ್ಲರ ಮನಸ್ಥಿತಿ ಅದೇ ರೀತಿ ಇರೋದಿಲ್ಲ. ಕೆಲವರು ತುಂಬ ಭಯ ಪಡೋರು ಇರ್ತಾರೆ, ಕೆಲವರು ತುಂಬ ಧೈರ್ಯವಂತ ಇರ್ತಾರೆ, ಕೆಲವರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ, ಕೆಲವರು ಆ ಪರಿಸರತಕ್ಕಂತಹ ಯಾವುದೇ ನೆಗೆಟಿವ್ ತಡ್ಕೊಂಡು ಬದುಕ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ, ಕೆಲವರು ಬಹಳ ದುರ್ಬಲ ಮನಸ್ಸು ಕೂಡ ಇರ್ತಾರೆ. ಆದರೆ ದುರ್ಬಲ ಮನಸ್ಸಿರ್ತಕ್ಕಂತಹ ಸೂಕ್ಷ್ಮ ಮನಸ್ಥಿತಿ ಇರ್ತಕ್ಕಂತಹ ಹಲವಾರು ವ್ಯಕ್ತಿಗಳು ಅಲ್ಲಿ ಯಾವುದೇ ಕಾರಣಕ್ಕೆ ಬಾಳೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆ ಪರಿಸರ ಎಂತಕ್ಕಂತಹದ್ದು ನಮಗೆ ಮಾನಸಿಕವಾಗಿ ಮೊದಲು ತನ್ನ ಪ್ರಭಾವವನ್ನು ಬೀರೋ ಜೊತೆಗೆ ಆ ನಂತರ ದಿನಗಳಲ್ಲಿ ದೈಹಿಕವಾದಂತಹ ಹಲವಾರು ರೋಗ ರುಜಿನ ತಂದುಕೊಡುತ್ತೆ. ಅಂತಂದರೆ ಇದು ನಾವೇ ನಮ್ಮ ಕೈಯಾರ ಮಾಡಿಕೊಡ್ತಕ್ಕಂತಹ ಮಹಾ ಅಪರಾಧ ಅಂತಕ್ಕಂಥದ್ದು ಎಷ್ಟೋ ಜನ ಇವತ್ತು ಬಾಯಿ ಬಿಟ್ಟು ಹೇಳ್ತಾರೆ. ಅವರು ನಾವು ಬಂದಾಗ ಹಿಂಗೆ ಇರಲಿಲ್ಲ, ಬಂದ ಮೇಲೆ ಈ ಥರ ಆಗೋಗಿದೆ, ಏನು ಮಾಡೋಣ ಅಂತ ಕೇಳ್ತಾರೆ. ಹೌದು, ಬಂದ ಮೇಲೆ ಆಗಿದೆ, ಖಾಲಿ ಮಾಡಿದೆ, ಅದೇ ವ್ಯಾಲ್ಯೂ. ಇವತ್ತು ಭಾಳ ಜನ ಅಂದರೆ ಸ್ವಂತ ಮನೆ ನಮ್ಮ ಅಪ್ಪ ಕಟ್ಟಿದ್ದು, ನಮ್ಮ ಅಮ್ಮ ಕಟ್ಟಿದ್ದು, ನಮ್ಮ ತಾತ ಕಟ್ಟಿದ್ದು, ಅವ್ರು ಬಿಟ್ಟೋಗಿರೋ ಬಳುವಳಿ ಯಾಗಿಲ್ಲದೆ ಬಿಟ್ಟು ಬರೋದು ಅಂತ ಭಾಳ ಜನ ಹೇಳ್ತಾರೆ. ಅದರದ್ದು ವ್ಯಾಲ್ಯೂ ಇದ್ದೇ ಇರುತ್ತಲ್ವ. ಇವತ್ತಿನ ಕಾಲಕ್ಕೆ ಅವತ್ತು ಸಂಪಾದನೆ ಮಾಡಿರ್ಬೋದು ಅವರು, ಆದರೆ ಇವತ್ತು ಅದರದ್ದು ವ್ಯಾಲ್ಯೂ ಇದ್ದೇ ಇರ್ತದೆ. ಆ ವ್ಯಾಲ್ಯೂನ ಇನ್ನೊಂದು ಕಡೆ ತೊಗೊಂಡೋಗಿ ಹಾಕಿ ನಮಗೆ ನಮ್ಮ ಮಕ್ಕಳಿಗೆ ಬೇಕಾದಂಥ ಒಂದು ಪೂರಕ ವಾತಾವರಣ ಕಲ್ಪಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆ ಇರೋದಿಲ್ಲ. ಆದರೆ ನಮ್ಮಲ್ಲಿ ಒಂಥರ ಮೈಂಡ್ ಸೆಟ್ಟಿಂಗ್ ಹೆಂಗಿದೆ ಅಂತಂದರೆ ಅವರು ಏನು ಮಾಡಿದ್ರು ಜಗ್ಗೋದಿಲ್ಲ ಆ ಕಡೆಗೆ. ಈ ರೀತಿ ವಾತಾವರಣದಿಂದ ಇವತ್ತು ಭಾಳ ಜನ ಏನು ಮಾಡ್ತಾರೆ ಅಂದರೆ ವಾಸ್ತು ಇರತಕ್ಕಂತಹ ಮನೆ ಸುತ್ತಮುತ್ತ ಇರತಕ್ಕಂತಹ ಈ ರೀತಿಯಾದಂಥ ವಾತಾವರಣಗಳಿಂದ ಇವತ್ತು ನಾನಾ ರೀತಿಯಾಗಿರ್ತಕ್ಕಂತಹ ಪ್ರಭಾವಗಳು ಮಾನಸಿಕವಾಗಿ ಇವತ್ತು ಗ್ರಾಹಕತೆಗಳು ಚೆನ್ನಾಗಿದೆ, ಟೈಮ್ ತುಂಬ ಚೆನ್ನಾಗಿದೆ, ಒಳ್ಳೆ ಫುಡ್ ತಗೊಳ್ತೀರಾ, ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ಯಂಗ್ ಏಜ್ ಇದೆ, ಏನೂ ಕಾಯಿಲೆ ಇಲ್ಲ, ಆದರೂ ಕೂಡ ಏನೋ ಒಂದು ಕಾಯಿಲೆನ ಫೇಸ್ ಮಾಡ್ತಾ ಇದ್ದೀರಾ. ಕಾರಣ ಏನು? ಈ ವಾಸಸ್ಥಾನಕ್ಕೆ ಬಂದ ಮೇಲೆ ನನಗೆ ಹಲವಾರು ರೋಗ ರುಜಿನಗಳು ಬರ್ತಾ ಇದೆ ಅಂತ ಹೇಳಿದ್ರಿ. ಇದೊಂದಲ್ಲ, ಇವತ್ತು ನಾನು ಮಾತಾಡ್ತಿರೋದು ಬರೀ ಪರಿಸರ ವಾಸ್ತು. ಈ ವಾರ ಪೂರ್ತಿ ನಮ್ಮ ವಾಸ್ತುವಿನಿಂದ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ಎಷ್ಟೋ ವಿಚಾರಗಳು ನಿಮಗೆ ಗೊತ್ತಿದೆ, ಆದರೆ ಗೊತ್ತಿಲ್ಲದ ಹಾಗೆ ಬದುಕ್ತಾ ಇರ್ತೀರಾ. ಬಟ್ ಅದರ ದುಷ್ಪರಿಣಾಮಗಳನ್ನು ಕೂಡ ನೀವು ಅನುಭವಿಸ್ತಾ ಇರ್ತೀರಾ. ಬಟ್ ಅದಕ್ಕೆ ಇದೇ ಕಾರಣ ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತು ಭಾಳ ಜನ ಈ ರೀತಿ ವಾಸ್ತು ದೋಷಗಳಿಂದ, ಪರಿಸರ ವಾಸ್ತು ದೋಷಗಳಿಂದ ಪ್ರಭಾವಿತರಾಗಿ ಇವತ್ತು ನಾನಾ ಕಾಯಿಲೆಗಳನ್ನು ಅನುಭವಿಸ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಆ ಸ್ಕ್ಯಾನು ಈ ಸ್ಕ್ಯಾನು ಯಾವುದೋ ಚಿಕಿತ್ಸೆ ಮಾಡಿದ್ರು ಕೂಡ ಫಲಕಾರಿ ಆಗ್ತಾ ಇಲ್ಲ. ಕೇಳಿದ್ರೆ ನಿನಗೆ ಯಾವುದೂ ಪ್ರಾಬ್ಲಮ್ ಇಲ್ಲಪ್ಪ, ಇದು ಎಲ್ಲಿಂದ ಬಂತು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಎಷ್ಟು ಜನ ಇವತ್ತು ಅನ್ಕ್ಯೂರಬಲ್ ಡಿಸೀಸ್ಗಳನ್ನು ನರಳ್ತಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತೇ ಇರಲ್ಲ ಹೇಗೆ ಬಂತು ಇದು ಅಂತೇಳಿ. ಅದಕ್ಕೆ ಇಂದಿನಿಂದ ನಾನಾ ರೀತಿಯಾದ ಕಾರಣಗಳನ್ನು ನಮ್ಮ ಕಾರ್ಯಕ್ರಮ ಮುಖಾಂತರ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇದೆಲ್ಲ ತಿಳ್ಕೊಂಡು ಬದಲಾವಣೆ ಮಾಡ್ಕೊಳ್ತಕ್ಕಂಥ ಬದುಕಿದೆಯಲ್ಲ, ಅದೇ ಒಂದು ಉತ್ತಮವಾಗಿರ್ತಕ್ಕಂಥ ವಾಸ್ತುಗೆ ಪೂರಕವಾದಂತಹ ಒಂದು ಬದುಕು ಅಂತ ಹೇಳ್ತೀವಿ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.